ರೈಲಿ ತನ್ನ ಡ್ರೋನ್ ಅನ್ನು ಸಕ್ರಿಯಗೊಳಿಸಿದಾಗ ಶಿಲಾಲಿಖಿತ ಸಂಕೇತಗಳು ಮಿಡಿಯಲು ಪ್ರಾರಂಭವಾದವು. ಅಲೆಕ್ಸ್, ನೀನು ಈ ಶಿಲಾಲೇಖನವನ್ನು ಓದಬಹುದು, ರೈಲಿ ಸಲಹೆ ಕೊಟ್ಟನು. ಅಲೆಕ್ಸ್ ಸ್ವಲ್ಪ ಕ್ಷಣ ನಿಂತು ಆ ಪಾಠವನ್ನು ಉಚ್ಚರಿಸಿದನು. ಕೆಲವರಿಗಷ್ಟೇ ಪ್ರವೇಶ ಸಿಕ್ಕುವುದು. ಅಷ್ಟರಲ್ಲಿ ಭೂಮಿ ನಡುಗಿತು. ಶಿಲಾದ್ವಾರವು ವಿಭಜನೆಯಾಗಿ ತಳಕ್ಕೆ ಇಳಿಯುವ ಮೆಟ್ಟಿಲುಗಳನ್ನು ಬೆಳಕಿಗೆ ತಂದಿತು. ತಂಡವು ತೀವ್ರವಾದ ಉತ್ಸುಕತೆಯಿಂದ ಒಳಗೆ ಕಾಲಿಟ್ಟರು. ಅವರು ಹೊತ್ತಿದ ದೀಪಗಳ ಬೆಳಕಿನಲ್ಲಿ ಚಿನ್ನದ ಹೊಳಪು ಹಿಡಿದ ಗೋಡೆಗಳು ಮತ್ತು ಎಲ್ಡೋರಿಯಾದ ಐತಿಹಾಸಿಕ ಚಿತ್ರಗಳು ಹೊಳೆಯುತ್ತಾ ಕಾಣಿಸಿದವು. ಆದರೆ ಅವರು ಅಲ್ಲಿ ಒಬ್ಬರಲ್ಲ. ಹಲವು ಭಾವಚಿತ್ರಗಳ ಆಕಾರದಲ್ಲಿ ಕತ್ತಲೆಯೂ ಗಾಬರಿಯಾಗಿಸಿತು. ಮಾರ್ಕೋ ತನ್ನ ಮಚ್ಚೆ ಹಿಡಿದು ಎಚ್ಚರಿಕೆಯಿಂದ ನಿಂತ. ಈ ಸನ್ನಿವೇಶದಲ್ಲಿ ಎವೆಲಿನ್ ನಿಧಾನವಾಗಿ ಹೇಳಿದಳು, ಯಾವುದೇ ಅಜಾಗರೂಕ ಚಲನೆ ಬೇಡ. ಅಲೆಕ್ಸ್ ಎಚ್ಚರಿಕೆಯಿಂದ ತನ್ನ ಬ್ಯಾಗಿನಿಂದ ಒಂದು ಪ್ರಾಚೀನ ಮೆಡಲಿಯನ್ ತೆಗೆದನು. ಅದನ್ನು ಮುಂದೆ ಹಿಡಿದಾಗ ಕಾವಲುಗಾರರ ನಾಯಕನು ಹತ್ತಿರ ಬಂದು ಗಮನವಿಟ್ಟು ನೋಡಿದನು.